ಜಂಬೂ ಸವಾರಿಗೂ ಮುನ್ನ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಸಾಗಲಿದೆ. ಈಗ ಸುಮಾರು 58 ಸ್ತಬ್ಧ ಚಿತ್ರಗಳ ಮೆರವಣಿಗೆ ಸಾಗಲಿದ್ದು, ಕರ್ನಾಟಕ ಸರ್ಕಾರದ ಪಂಚ ಯೋಜನೆಗಳಾಗಿರ್ಬೋದು ಅಥವಾ ಆಯಾ ಜಿಲ್ಲೆಗಳ ಅಲ್ಲಿನ ಪ್ರಸಿದ್ಧ ತಾಣಗಳ ಬಗ್ಗೆ ಅಥವಾ ಇತಿಹಾಸದ ಬಗ್ಗೆ ಆ ಮಾದರಿಯ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಸಾಗಲಿದೆ. ಈಗಾಗಲೇ ಆ ಸ್ತಬ್ಧ ಚಿತ್ರಗಳ ಮೆರವಣಿಗೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು, ಅದಾದ ನಂತರ ಕ್ಯಾಪ್ಟನ್ ಅಭಿಮನ್ಯುವಿನ ಮೇಲೆ ಅಂಬಾರಿಯನ್ನ ಕಟ್ಟುವ ಕೆಲಸ ಆಗುತ್ತೆ. ಅದಾದ ನಂತರ ದಸರಾ ಜಂಬೂ ಸವಾರಿ ಸಾಗಲಿದೆ. ನಾವಾಗಲೇ ಮೈಸೂರಿನ ರಾಜರ ಕೊಡುಗೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ರಾಜರು ನಮ್ಮ ರಾಜ್ಯಕ್ಕೆ ಹಾಗೂ ಮೈಸೂರಿಗೆ ಕೊಟ್ಟಿರುವಂತಹ ಕೊಡುಗೆಗಳು ಏನು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಅರಸು ಸರ್, ನಾವಾಗಲೇ ರಾಜ ಒಡೆಯರ್ ಅವರ ಕೊಡುಗೆಗಳ ಬಗ್ಗೆ ಮಾತನಾಡಿದ್ವಿ. ಈಗ ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರ್ ಅವರು ನಮ್ಮ ರಾಜ್ಯಕ್ಕೆ ಅಥವಾ ಮೈಸೂರಿಗೆ ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ಹೇಳೋದಾದ್ರೆ, ಕೆಳದೇವ ಅಂಶನ ಯಾವ ಅಂಶ? ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರು. ನಿಮ್ಗೇನು ಗೊತ್ತಿದೆ ಬಗ್ಗೆ? ಆಡು ಮಾತು, ಜನ ಮಾತಾಡೋದು ಗೊತ್ತಿದೆಯಲ್ವ ಸ್ವಲ್ಪ? ಮಹಾನ್ ನಾ ತೋರಿಸ್ಬೇಕಿಲ್ಲ, ಮಹಾನ್ ದೊಡ್ಡ ಪೈಲ್ವಾನ, ಮಹಾನ್ 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 ರಸಿಕ. ಇನ್ನೊಂದು 5-6 ಮಹಾನ್ ಸೇರಿಸ್ಬೋದು. ದೊಡ್ಡ ಶೂರ, ಯಾರ ಮೇಲೆ ಯುದ್ಧಕ್ಕೆ ಹೋದ್ರು ಗೆದ್ದೇ ಬರ್ತಾನೆ, ಸೋಲೆ ನೋಡಿಲ್ಲ, ಸೋಲೆ ಇಲ್ಲ. ರಾಜನ ಕೆಲಸ ತನ್ನ ರಾಜ್ಯ ವಿಸ್ತರಣೆ ಮಾಡೋದು, 4-5 ಹಳ್ಳಿ ಸೇರಿಸ್ಕೊಳ್ಳೋದು, ದುರ್ಬಲ ಆದವ್ರನ್ನ ಸಾಯಿಸೋದು, ಅವ್ರ ಆ ರಾಜ್ಯ ಕಿತ್ಕೊಳ್ಳೋದು, ಇಷ್ಟ ತಾನೆ. ಅದು ಒಂದು ಅವನಲ್ಲಿ ಕೃಷ್ಣಪಳ್ಳಿಲೊಬ್ಬ ಪೈಲ್ವಾನ ಇರ್ತಾನೆ. ನಮ್ಮ ಗರಡಿಯಲ್ಲಿ ಯಾರು ಪೈಲ್ವಾನಿದ್ದಾರೆ ಅವರನ್ನು ಯಾರು ಸೋಲ್ಸೋಕ್ಕೆ ಆಗಲ್ಲ ಅಂತ ಅವರ ಊರಿನ ಬೌಂಡ್ರಿ ಮೇಲೆ ಲಗೋಟಿ ಕಟ್ಟಿರ್ತಾರೆ. ಬರೋರು ದಾಟ್ಕೊಂಬರ್ಬೇಕು, ಅದು ನಮ್ಮ ಕಾನೂನು ಒಪ್ಕೋಬೇಕು. ನಮ್ಮ ಪೈಲ್ವಾನ ಮಹಾನ್ ಶಿವರ, ನಮ್ಮ ಗರಡಿಯವರು, ಇವನು ಅತಿ ದೊಡ್ಡ ಪೈಲ್ವಾನ. ಇದು ಹೋಗ್ತಾನೆ, ಗಡು ತಗೊಂಡು ಯಾರಿಗೆಲ್ಲ ಹೇಳಿಸಿ ಲಗೋಟಿ ಕಿತ್ತಾಕ್ತಾನೆ. ನೆಕ್ಸ್ಟ್ ಸ್ಟೇಜನ್ನು ಅವ್ರ ಪೈಲ್ವಾನದ ಮೇಲೆ ಕುಸ್ತಿ ಮಾಡಬೇಕು. ಕೃಷ್ಣಪಳ್ಳಿ ಮಹಾರಾಜನೇ ಹೇಳ್ತಾನೆ ಅದನ್ನು. ಸರಿ, ಅಲ್ಲೇ ಅವರ ಅಖಾಡದಲ್ಲೇ ಕುಸ್ತಿ. ಇವನು ಬರೆಯೋ ಪುಸ್ತಕದಲ್ಲಿ ಗೌಪ್ಯವಾಗಿ ಅವಸಿಟ್ಟುಕೊಂಡಿದ್ದಂಥ ಬೆಲ್ಟಲ್ಲಿ, ಸೊಂಟಪಟ್ಟಿಯಲ್ಲಿ ಅವಸಿಟ್ಕೊಂಡಿದ್ದ ತೆಳುವಾದ ಕತ್ತಿಲಿ ಅವನ ಸೊಂಟ ಕತ್ತರಿಸ್ಬಿಡ್ತಾನೆ ಕುಸ್ತಿ ಮಾಡುವಾಗ. ಪಟ್ಟಾಕಿರ್ತಾರೆ, ಪಟ್ಟಾಕಿ ಕೈ ತೆಗಿವಾಗ ಇವರು ಸೊಂಟ ಪಟ್ಟಿಯಿಂದ ಅವ್ನ ಸೊಂಟ ಕಟ್ಟಿಸ್ತಾರೆ, ನಿಂತ್ಕೊತಾರೆ. ಕುಸ್ತಿ ಮಾಡ್ರೋ, ಯಾಕೋ ನಿಂತಿದ್ರಿ? ಇವ್ರು ನೂಗ್ತಾರೆ ಅವ್ರನ್ನ ಬೆರಳಲ್ಲಿ. ಸೊಂಟ ಕಟ್ಟಾಗಿತ್ತಲ್ಲ, ಇವ್ರು ಬಡಿಯಕ್ಕೆ ಬರ್ತಾರೆ, ಇವನು ಹಾಗೆ ಓಡೋಗ್ತಾರೆ. ಆಮೇಲೆ ತಿರುಚನಪಳ್ಳಿ ರಾಜ ಗೊತ್ತಾಗುತ್ತೆ, ಓ ಇವನು ಮೈಸೂರಿನ ರಾಜ ರಣಧೀರ ಕಂಠೀರವ. ಸರಿ, ಅವನು ಸುಮ್ಮನೆ ಬಿಡೋಕ್ಕಾಗುತ್ತಾ? ಅವಮಾನ ಮಾಡೋದು ನನಗೆ. ಅದಕ್ಕೆ ಒಂದೆರಡು ಜನ ಪೈಲ್ವಾನ ಕಳಿಸ್ತಾನೆ, ಒಂದು ಹೆಣ್ಮಗಳನ್ನೂ ಕಳಿಸ್ತಾನೆ. ಅದೆಂಥ ಕಿಲ್ಲಿಗು, ಎಂಥದ್ದು ಸರ್ ಅದು? ಬಂಗಾರ ದುಡ್ಡಿ ಯಾವುದಿದು? ಇದು ಹೆಣ್ಮಗಳನ್ನ ಬುಟ್ಟಿಗೆ ಹಾಕ್ಬಿಟ್ಟು ಕೊಲ್ಲು. ಇವರೇನು ಮಾಡ್ತಾರೆ, ಎಲ್ಲ ಪೈಲ್ವಾನನ್ನು ಸಾಯಿಸ್ತಾರೆ. ಆ ಹೆಣ್ಮಗಳು ನಮ್ಮ ಗ್ರಹಚಾರಕ್ಕೆ, ಕರ್ನಾಟಕದ ಗ್ರಹಚಾರಕ್ಕೆ ಅವರ ಪ್ರೇಯಸಿ ಆಗಿಬಿಡ್ತಾಳೆ. ಅಂಥ ದೊಡ್ಡ ಪ್ರೇಯಸಿ. ಇವನೇ ಕೇಳಿದ್ದ, ಇಲ್ಲ ಅವಳೇ ಕೇಳಿದ್ವ ಗೊತ್ತಿಲ್ಲ. ನಿನ್ನ ಆಸೆ ಏನು? ಜನಸೇವೆ ಆಗಬೇಕು.
ರೈತರಿಗೆ ಜನಕ್ಕೆ ಅನುಕೂಲ ಆಗಬೇಕು. ಸರಿ, ಏನು ಮಾಡಬೇಕು ಹೇಳು? ಕಾವೇರಿ ನದಿಗೆ ಅಡ್ಡವಾಗಿ ಒಂದು ಅಣೆಕಟ್ಟೆ ಕಟ್ಟಿ ಜನಕ್ಕೆ ನೀರು ಹರಿಸಿ ಶ್ರೀರಂಗಪಟ್ಟಣ ಒಳಗೂ ಬರಲಿ. ಒಳಗಡೆ ನೀರಿಲ್ಲ, ಶ್ರೀರಂಗಪಟ್ಟಣ ಟೌನೊಳಗೆ ಸುತ್ತ ಕಾವೇರಿ ಇದ್ದಾಳೆ. ಆಗ ಪಶ್ಚಿಮ ವಾಹಿನಿ ಪಕ್ಕ 1.5 ಕಿಲೋಮೀಟ್ರ್ ದೂರದಲ್ಲಿ ಒಂದು ಅಣೆಕಟ್ಟೆ ಕಟ್ಟಿಸ್ತಾರೆ. ಇವತ್ತಿನ ಕನ್ನಂಬಾಡಿ ಕಟ್ಟೆ ಅಲ್ಲ, ಅವತ್ತಿನ ಒಂದು ಚೆಕ್ ಡ್ಯಾಮ್. ಒಂದು 8-10 ಅಡಿ ಎತ್ತರ ಇರ್ಬೋದು, ಇಲ್ಲ 1-2 ಅಡಿ ಹೆಚ್ಚು ಕಮ್ಮಿ ಇಷ್ಟು ಎತ್ತರ. ಕಾವೇರಿಗೆ ಮೈಸೂರಿನ ಜನ ಕಟ್ಟಿದ 2ನೇ ಅಣೆಕಟ್ಟೆ ಅದು. ಮೊದಲನೇದು ತಲಕಾಡು ಪಕ್ಕ ಒಂದು ಕಾವೇರಿಗೆ ಅಣೆಕಟ್ಟೆ ಕಟ್ತಾರೆ, ಮಾಧವ ಮಂತ್ರಿ ಅಣೆಕಟ್ಟೆ. ಆ ಮಾಧವನವರು ತಲಕಾಡಿನವರು ವಿಜಯನಗರ ಮಂತ್ರಿ ಆಗಿರ್ತಾರೆ. ಅವರು ಅವಶ್ಯಕತೆ ಗೊತ್ತಲ್ಲಿಬೇಕು ಅಂತ ಅವ್ರು ಕಟ್ತಾರೆ 1330-60 ಸಮಯದಲ್ಲಿ. ನಿಶಾನೆ ಆನೆಗಳು 1360 ಸಮಯದಲ್ಲಿ ಅವ್ರು ಕಟ್ತಾರೆ. ಇವರು ಶ್ರೀರಂಗಪಟ್ಟಣ ಪಶ್ಚಿಮ ವಾಹಿನಿಯಿಂದ ಅಲ್ಲಿ ಕಟ್ಟಿ ನೀವು ನೋಡಬೇಕಾದ್ರೆ ಹೋಗಿ ಚಿಕ್ಕದು ದಾಟ್ಕೊಂಡು ಹೋಗ್ಬೋದು. ನಾವು ಅಣೆಕಟ್ಟೆ ಕಟ್ಟಿ ಈಗ ತೆಗೆದಾಕಿದ್ದಾರೆ. ಶ್ರೀರಂಗಪಟ್ಟಣ ಬ್ರಿಡ್ಜ್ ದಾಟಕ್ಕೆ ನಾವು ಬಂದರೆ ಮೇಲ್ಗಡೆ ರಸ್ತೆ, ಅಡಿಯಲ್ಲಿ ನದಿ, ಮಧ್ಯದಲ್ಲಿ ಕಾಲುವೆ, ಕಾವೇರಿ ನೀರು ಹರಿಯುತ್ತೆ. ಅದು ಫಸ್ಟ್ ಆ ಥರ ಮಾಡಿದ್ದು. ತಮಿಳ್ನಾಡಿಗೆ ಹೋಗುತ್ತೆ ನೀರದು. ಈ ಥರ ಅವಳಿಗೋಸ್ಕರ ಅವ್ರು ಕಟ್ತಾರೆ. ನಮ್ಮನ್ನ ಅವನು ರಾಜ್ಯ ವಿಸ್ತಾರ ಮಾಡಿರಲಿ, ಸಣ್ಣ ಪುಟ್ಟವು ಎಲ್ಲ ರಾಜರು ಮಾಡೋದು ಅದೇ ಕಥೆಯೇ. ಅದು ಅತಿ ಮುಖ್ಯ ಅಲ್ಲ. ಜನಸೇವೆ ಮಾಡುವಂಥದ್ದು, ಸಮಾಜಕ್ಕೆ ಅನುಕೂಲ ಆಗುವಂಥದ್ದು ಏನು ಮಾಡಿದೆ ಉಳಿಯುವಂಥದ್ದು ಅದು. ಇವತ್ತು ಯಾರು ಹೋಗಿ ಬಂಗಾರ ದೊಡ್ಡಿ ಅವಳ ಹೆಸರು, ಬಹುಶಃ ಅವಳ ಹೆಸರು ದೊಡ್ಡಮ್ಮಣ್ಣಿ ಅಂತಿರಬೇಕು. ಬಂಗಾರ ಈ ಅರಸುಗಳಲ್ಲಿ ಅಥವಾ ಯದುವಂಶದ ಮಹಾರಾಜರಲ್ಲಿ ಇತ್ತು ಮತ್ತು ಈಗಲೂ ಇದೆ. ಅಗ್ನಿಸಾಕ್ಷಿಯಾಗಿ ಮದುವೆ ಆದ ಹೆಂಡತಿ ಒಬ್ಬಳು ಥೇಟ್, ಅವರ ಸಂತತಿ ಎಲ್ಲರೂ ಥೇಟ್. ಇದು ಒರಿಜಿನಲ್ ಮಹಾರಾಜ ಲೆಕ್ಕದಲ್ಲಿ. ಗಾಂಧರ್ವ ಪತ್ನಿಯರು ಇರ್ತಾರಲ್ಲ, ಗಾಂಧರ್ವ ಪತ್ನಿಯರು ಅವ್ರು ಒರಿಜಿನಲ್ ಅಲ್ಲ. ಅದರಿಂದಾಗಿ ಅವ್ರನ್ನ ಹೆಂಗಸರನ್ನ ಬಂಗಾರದವರು ಅಂತ ಮಹಾರಾಜ ವಂಶದಲ್ಲಿ ಕರೀತಾರೆ. ಬಂಗಾರ ಬೇಕು, ಇಂಪಾರ್ಟೆಂಟು, ಅದು ಸೆಕೆಂಡ್ ಗ್ರೇಡು ಅಂತ ಅವಳು ದೊಡ್ಡಿ ಅನ್ನೋವಳು ಬಹುಶಃ ದೊಡ್ಡ ಮಡಿ ಅಂತ ಹೆಸರಿರಬೇಕು. ಅದಕ್ಕೆ ಬಂಗಾರ ದೊಡ್ಡಿ ಅಣೆಕಟ್ಟೆ. ನೀವು ಒಂದಿನ ಬಿಡುವು ಮಾಡಿಕೊಂಡು ನಿಮ್ಮ ಚಾನೆಲ್ ಅವ್ರಿಗೆ ಹೇಳಿ ಹೋಗಿ ಅಲ್ಲಿ ಶ್ರೀರಂಗಪಟ್ಟಣ ಪಕ್ಕನಿದೆ. ಖಂಡಿತ ಸರ್, ಖಂಡಿತ. ಅದು ಅವ್ನು ಮಾಡಿದ್ನಲ್ಲ, ಅದನ್ನು ಯಾರೂ ಮರೆಯೋಲ್ಲ. ಬಂಗಾರ ದೊಡ್ಡಿ ಅಣೆಕಟ್ಟೆ ಅಂದ ತಕ್ಷಣ ಈ ಕತೆ ನೆನಪಾಗುತ್ತೆ. ಅವ್ರು 2 ದಿನ ಕಟ್ಟಿದ್ದು, ಬೇರೆ ರಾಜ್ಯ ಕಿತ್ಕೊಂಡದ್ದು ಅವೆಲ್ಲ ಲೆಕ್ಕಕ್ಕಿಲ್ಲ. ಈಗ ಮೊದಲನೇದಾಗಿ ಇನ್ನು ಹೇಳಬೇಕು, ಬೇಕಾದಷ್ಟು ಸಾಧನೆಗಳಿದೆ. ಒಂದು ಮುಖ್ಯವಾಗಿ ಅನೇಕ ಯುದ್ಧಗಳನ್ನು ಗೆದ್ದಂತಹದ್ದು. ನಮ್ಮ ಭಾಳ ಜನ ಕೇಳ್ತಾ ಇರ್ತಾರೆ, ಮೈಸೂರು ಅರಸರು ಯುದ್ಧ ಮಾಡಿದ್ರ ಇಲ್ವಾ, ಮೈಸೂರು ಅರಸರು ಯುದ್ಧನೇ ಮಾಡಲಿಲ್ಲ ಅಂತ ಮಾತಾಡ್ತಾರೆ. ಆದರೆ ರಾಜ ಒಡೆಯರಿಂದ ಆರಂಭಿಸಿ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ತನಕ, ಅಂದರೆ ಕಾಸಾ ಚಾಮರಾಜ ಒಡೆಯರ್ ತನಕನೂ ಅನೇಕ ಯುದ್ಧಗಳನ್ನು ಗೆದ್ದುಕೊಂಡೇ ಬಂದಿದ್ದಂತಹ ಸಾಮ್ರಾಜ್ಯ ಇದು. ಅದಕ್ಕೆ ಅವರು ತಮ್ಮ ಬಿರುದುಗಳನ್ನು ಹೇಳುವಾಗ ಭುಜಬಲ ಪರಾಕ್ರಮದಿಂದ ಗೆದ್ದ ಬಿರುದುಗಳು ಅಂತಾನೆ ಹೇಳ್ಕೋತಾರೆ. ಸುಮ್ಮನೆ ಯಾರೋ ದುಡ್ಡು ಕೊಟ್ಬಿಟ್ಟು ನಿಮ್ಮನ್ನೇನೋ ಹೇಳೋದಲ್ಲ, ಹೊಗಳು ಭಟ್ರಲ್ಲ, ನಾನು ಗೆದ್ದಿರೋದು ಭುಜಬಲ ಪರಾಕ್ರಮದಿಂದ ಗೆದ್ದಿರೋ ಬಿರುದುಗಳು ಅಂತ ಹೇಳ್ಕೊತಾರೆ.
ಅದು ನಿಜಾನೂ ಹೌದು, ನಾವು ಇತಿಹಾಸಕಾರರು ಗಮನಿಸಿದ್ದೀವಿ. ಅದಲ್ಲದೆ ಯಾಕೆ ಇದನ್ನು ಹೇಳಿದೆ ಅಂದರೆ, ಶ್ರೀ ಕಂಠೀರವ ನರಸರಾಜ ಒಡೆಯರ್ ಕಾಲದಲ್ಲಿ ಇಡೀ ಮೈಸೂರಿನ ಒಂದು ಸಾಮ್ರಾಜ್ಯ ಒಂದು ಘನತೆಗೆ ತಲುಪ್ತು. ಅಂದರೆ ರಾಜ ಒಡೆಯರ್ ಕೇವಲ ಆರಂಭಿಸಿ ಬಿಟ್ಟಿದ್ರು, ಅದನ್ನು ರಣಧೀರ ಕಂಠೀರವ ದಕ್ಷಿಣ ಭಾರತದಲ್ಲಿ ವಿಸ್ತಾರವನ್ನು ಮಾಡಿದ್ರು. ಉದಾಹರಣೆಗೆ ತಿರುಚಿರಾಪಳ್ಳಿಯ ಘಟೆಯನ್ನು ಅವರು ಆಗಲೇ ಹೇಳಿದರು. ತಿರುಚಿರಾಪಳ್ಳಿಯಲ್ಲಿ ಜಟ್ಟಿಯನ್ನು ತಮ್ಮ ವಿಜಯನಾರಸಿಂಹ ಕತ್ತಿಯಿಂದ ತಲೆಯನ್ನು ಕಡ್ದಾಗ ಕೂಡ ರಾಜನಿಗೆ ಏನಾಯ್ತು ಅಂತ ಗೊತ್ತಿರಲಿಲ್ಲ. ತಳ್ಳಿದಾಗ ತಲೆ ಬಿದ್ದಾಗಲೇ ಗೊತ್ತಾಗಿದ್ದ ಅವನು ಕಟ್ಟಾಗಿದ್ದಾನೆ ಆಗಲೇ ಅಂತ. ಅಲ್ಲಿ ತನಕ ಅವ್ರಿಗೆ ಗೊತ್ತಿಲ್ಲ. ಅಷ್ಟು ಫಾಸ್ಟಲ್ಲಿ, ಅಷ್ಟು ವೇಗದಲ್ಲಿ ಅವ್ರ ತಲೆಯನ್ನು ಕಟ್ ಮಾಡಾಗಿತ್ತು ಜಟ್ಟಿದು. ಇನ್ನು ರಣದುಲ್ಲಾ ಖಾನ್ ಅಂತ ಬಿಜಾಪುರದಿಂದ ಒಂದು ದೊಡ್ಡ ಸೈನ್ಯವನ್ನು ತಗೊಂಡು ಬರ್ತಾನೆ ಶ್ರೀರಂಗಪಟ್ಟಣದ ಮೇಲೆ. ರಣದುಲ್ಲಾ ಖಾನನ ಪೂರ್ತಿ ವಿಜಯವನ್ನು ಮಾಡ್ತಾರೆ. ಇಮ್ಮಡಿ ರಾಜ ಒಡೆಯರ್ಗೆ ವಿಷ ಹಾಕಿ ಕೊಂದಿರ್ತಾನೆ ದಳವಾಯಿ ವಿಕ್ರಮರಾಯ. ಅವನು ಯಾಕೆ 21ನೇ ವಯಸ್ಸಲ್ಲೇ ಸತ್ತೋದ್ರು ಮಹಾರಾಜರು ಅಂತ ಕೇಳಿದಾಗ, ಯಾಕೆ ಸತ್ರು ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ, ಏನೋ ನಡೆದಿರಬೇಕು ಅಂತ ನೋಡಿದಾಗ ವಿಕ್ರಮರಾಯ ವಿಷ ಹಾಕಿ ಕೊಂದಿರ್ತಾನೆ. ಆ ವಿಕ್ರಮರಾಯ ತನ್ನ ಪವರಿಂದ ಜಾಸ್ತಿ ಆಗಿರುವಾಗ ರಣಧೀರ ಕಂಠೀರವರು ಅವ್ರನ್ನ ಕಟ್ ಮಾಡಿ ಹಾಕ್ತಾರೆ. ಅದಲ್ಲದೆ ಮಧುರೆಯ ಸುತ್ತಮುತ್ತಲಿನ ಘಟ್ಟಗಳನ್ನು ಜಯಿಸ್ತಾರೆ, ಕುಣಿಗಲ್ನ ಜಯಿಸ್ತಾರೆ. ಹೀಗೆ ಅವರು ಇಡೀ ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ಅನೇಕ ಗೆದ್ದಿದ್ದಲ್ದೇನೆ ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿಯ ಪಕ್ಕದಲ್ಲಿ ನರಸಿಂಹಸ್ವಾಮಿಯ ದೇವಾಲಯವನ್ನು ಕಟ್ತಾರೆ. ಬಂಗಾರದೊಡ್ಡಿ ಅಣೆಕಟ್ಟನ್ನು ನಿರ್ಮಿಸ್ತಾರೆ. ಆಮೇಲೆ ನಂಜನಗೂಡಿನಲ್ಲಿ ದೇವಾಲಯವನ್ನೆಲ್ಲ ರೆಡಿ ಮಾಡಿದ್ದಲ್ದೇನೆ ಅಲ್ಲಿ ಸೋಪಾನವನ್ನು ಮತ್ತು ಮೆಟ್ಲುಗಳು, ಆಮೇಲೆ ಕೆರೆಯನ್ನು ಕಟ್ಟಿಸ್ತಾರೆ. ಶ್ರೀರಂಗಪಟ್ಟಣದ ಚಂದ್ರವನದ ಹತ್ರ ಬ್ರಿಡ್ಜನ್ನು ನಿರ್ಮಿಸ್ತಾರೆ. ಯಾಕಂದರೆ ಶ್ರೀರಂಗಪಟ್ಟಣಕ್ಕೆ ಹೋಗಕ್ಕೆ ಆಗೋದಿಲ್ಲ ಅಂತ ಅವರ ಹೆಂಡತಿ ಕೇಳಿದಾಗ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡ್ತಾರೆ. ಸೊ ಅದಲ್ದೇ ಮೇಲುಕೋಟೆಯಲ್ಲಿ ಅನೇಕ ಮಂಟಪಗಳನ್ನು ಕಟ್ಟಿಸ್ತಾರೆ. ಗಜೇಂದ್ರವರದ ಮಂಟಪಗಳನ್ನೆಲ್ಲ ಅವರೇ ಕಟ್ಟಿಸ್ತಾರೆ, ಕಂಠೀರವ ನರಸರಾಜ ಒಡೆಯರವರು. ಆಮೇಲೆ ಇವತ್ತಿನ ವೇದಾಂತ ದೇಶಿಕರ ತಿರುನಕ್ಷತ್ರ ಇವತ್ತು ದಕ್ಷಿಣ ಭಾರತದ ಅತಿಶ್ರೇಷ್ಠ ಸಂತರಲ್ಲಿ ಒಬ್ಬರಾದಂತಹ ಶ್ರೀವೈಷ್ಣವ ಸಿದ್ಧಾಂತ ಪ್ರವರ್ತಕರಾದಂತಹ ಶ್ರೀ ವೇದಾಂತಾಚಾರ್ಯರ ತಿರುನಕ್ಷತ್ರ ಇವತ್ತು ತಿರುಪತಿ, ಕಾಂಚೀಪುರ, ಶ್ರೀರಂಗಂ, ಮೇಲುಕೋಟೆ ಎಲ್ಲ ಕಡೆ ನಡೀತಾ ಇದೆ. ಮೇಲುಕೋಟೆಯ ಆ ದೇವಾಲಯವನ್ನು ಕಟ್ಟಿಸಿದ್ದು ಅವರೇ. ಯಾರು? ರಣಧೀರ ಕಂಠೀರವ ನರಸಿಂಹರಾಜ ಒಡೆಯರವರು. ಅದಲ್ಲದೆ ತ್ರಿನೇಶ್ವರ ಸ್ವಾಮಿ ದೇವಸ್ಥಾನ ಅಂತಿದೆ ಮೈಸೂರಲ್ಲಿ, ಅದರ ಕೈಸಾಲೆಗಳನ್ನೆಲ್ಲ ಕಟ್ಟಿಸಿದವರು ಅವರೇನೆ. ಇವತ್ತು ನೀವು ಎಷ್ಟೊಂದು ಕಾಮಗಾರಿಗಳನ್ನು ನೋಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಮಂಟಪಗಳು, ದೇವಾಲಯಗಳು ಎಲ್ಲ ನೋಡ್ತೀರಿ, ಅದೆಲ್ಲ ರಣಧೀರ ಕಂಠೀರವರ ಕಾಲದ್ದು. ಆಮೇಲೆ ಕಂಠೀರವ ನರಸಿಂಹರಾಜ ಕಂಠೀರಾಯಿ ವರಾಹಗಳು ಅಂತ ವರಾಹವನ್ನು ಪ್ರಿಂಟ್ ಮಾಡ್ತಾರೆ. ಯಾಕಂದ್ರೆ ಆ ಕಾಲಕ್ಕೆ ಕಾಯಿನ್ ಚೆನ್ನಾಗಿರಲ್ಲ. ಇವರು ಯೋಗ ನರಸಿಂಹಸ್ವಾಮಿದು ಒಂದು ವಿಗ್ರಹ ಇಟ್ಟು, ಒಂದು ಚಿತ್ರ ಇಟ್ಟು ಆ ಕಂಠೀರಾಯಿ ವರಾಹಗಳನ್ನು ಮಾಡಿಸ್ತಾರೆ. ಹೀಗೆ ಅಲ್ಲಿ ಪ್ರತಿಮೆಗಳೆಲ್ಲ ಇದೆ. ಎಲ್ಲಿ ತ್ರಿನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ, ಆಮೇಲೆ ಶ್ರೀರಂಗಪಟ್ಟಣದಲ್ಲಿ ಎಲ್ಲ ರಣಧೀರ ಕಂಠೀರವ ಮಾಡಿರೋ ಸಾಧನೆ ಏನು ಅಂತಂದ್ರೆ, ಇಡೀ ದಕ್ಷಿಣ ಭಾರತದಲ್ಲಿ ಒಂದು ಪ್ರಮುಖ ರಾಜಮನೆತನವನ್ನಾಗಿ ಮಾಡಿದಂತಹ ಕೀರ್ತಿ ರಾಜ ಒಡೆಯರ್ಗೂ ಇಲ್ಲ. ಅದು ರಣಧೀರ ಕಂಠೀರವರ ನರಸಿಂಹರಾಜ ಒಡೆಯರ್ಗಿದೆ. ಇನ್ನು ನೀವು ಬಹುಶಃ ಆ ಥರದಲ್ಲಿದ್ದೀರಿ ಅನ್ಸುತ್ತೆ. ನೂರಾರು ಸಾಧನೆಗಳನ್ನ ಮಾಡಿದ್ದಾರೆ, ನಾವು ಹೇಳ್ತಾ ಹೋಗ್ಬೋದು. ದೇವಸ್ಥಾನದಲ್ಲಿ ಅವರ ಪ್ರತಿಮೆ ಇದೆ, ಶಿಲಾ ಪ್ರತಿಮೆ ಇದೆ. ಇನ್ನೆರಡು ವಿಚಾರಗಳನ್ನ ನಾನು ಹೇಳ್ಬೇಕಾಗಿದ್ದು, ನೀವು ಬ್ರೇಕ್ ತಗೋಬೇಕು ಅಂತ. ಮುಂದೆ ದೊಡ್ಡದೇವರಾಜ ಒಡೆಯರ್ ಅವ್ರ ಬಗ್ಗೆ ಮಾತಾಡೋಕ್ಕಿಂತ ಚಿಕ್ಕದೊಂದು ಬ್ರೇಕ್ನ ಸಮಯ. ಈಗಾಗಲೇ ಮೈಸೂರು ಅರಮನೆಯ ಮುಂಭಾಗದಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಕೆಲವೇ ಕ್ಷಣದಲ್ಲಿ ಟ್ಯಾಬ್ಲೋ ಆರಂಭ ಆಗುತ್ತೆ, ಕಲಾ ತಂಡಗಳ ಮೆರವಣಿಗೆ ಆರಂಭ ಆಗುತ್ತೆ. ಅದಾದ ಬಳಿಕ ಜಂಬೂ ಸವಾರಿ. ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಹಾಗೆ